ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿಗಳು ಒಂದು ದಾಖಲೆಯನ್ನು ಮರಿಬೇಕಾಗಿತ್ತು. ದಿವಂಗತ ಅಂದು ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸರು ಅವರು ನಂತರ ಸುದೀರ್ಘವಾಗಿ ಆಡಳಿತ ನಡೆಸಿದಂಥ ವ್ಯಕ್ತಿ, ಹೊಸ ದಾಖಲೆಯನ್ನು ಬರೆದಂಥ ವ್ಯಕ್ತಿ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ಕಳೆದ 17 ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೋ ಒಂದಲ್ಲಾರ್ದಂತೆ ಒಂದರಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಅವರು ಅಧಿಕಾರದಲ್ಲೇ ಮುಂದುವರಿಸ್ಕೊಂತ ಬಂದಿದ್ದಾರೆ. ಈ 17 ವರ್ಷಗಳ ಕಾಲ ಸಂವಿಧಾನಿಕ ಹುದ್ದೆಯಲ್ಲಿದ್ದು ಆಪೋಸಿಷನ್ ಲೀಡರು, ಇನ್ನೊಂದು ಲೀಡರು, ಮುಖ್ಯಮಂತ್ರಿಗಳು ಏನೋ ಒಂದು ಹುದ್ದೆಯನ್ನು ಹಿಡ್ಕೊಂಡು 17 ವರ್ಷಗಳ ಕಾಲ ಅವರು ಸಂವಿಧಾನಿಕ ಹುದ್ದೆಯಲ್ಲಿ ಅವರು ರಾಜಕಾರಣದಲ್ಲಿ ಮುಂದುವರೆದಿರೋ ಕಾರಣ ನಾನು ಅವರು ಯಶಸ್ವಿಯಾಗಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ 4 ವರ್ಷಗಳ ಕಾಲ ಅವರು ಪೂರ್ಣಗೊಂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಅವ್ರು ಹೇಳ್ತಾ ಇದ್ರು 7 ವರ್ಷ. ಹಂಗಾಗಿ ಅವ್ರು ಹೇಳ್ತಾ ಇದ್ರು, ಒಂದು ಕಡೆ ದೇವರಾಜ ಅರಸರು ಅವರು ಏನು ಆಡಳಿತ ಅವಧಿಯಲ್ಲಿ ಮಾಡಿದಂಥ ಒಳ್ಳೆ ಕೆಲಸಗಳು ನೋಡಿದ್ರೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಹೋಲ್ಸೋಕ್ಕಾಗಲ್ಲ. ಯಾಕಂದರೆ ದೇವರಾಜ ಅರಸರೇ ಬೇರೆ, ಸಿದ್ದರಾಮಯ್ಯರು ಬೇರೆ ಆಗ್ತಾರೆ. ದೇವರಾಜ ಅರಸರಿಗೆ ಸಿದ್ದರಾಮಯ್ಯರಿಗೆ ಹೋಲಿಸಿದ್ರೆ ಆಕಾಶಕ್ಕೆ ಭೂಮಿಗೆ ಹೋಲಿಸಿದಂತಾಗುತ್ತೆ. ಹಂಗಾಗಿ ದೇವರಾಜ ಅರಸರಿಗೆ ಮತ್ತು ಸಿದ್ದರಾಮಯ್ಯರಿಗೆ ಹೋಲಿಸೋದು ಅಷ್ಟರ ಮಟ್ಟಿಗೆ ಸಮಜಾಸಿ ಅಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಆಗಿರೋ ಕಾರಣ ಭಗವಂತ ಇನ್ನು ಅವಕಾಶವನ್ನು ಕೊಟ್ಟರೆ ದೊಡ್ಡ ಹುದ್ದೆಗೆ ಹೋಗಲಿ. ದೇವರಾಜ ಅರಸರು ಮಾಡಿದಂಥ ಒಳ್ಳೆ ಕೆಲಸಗಳು ಇವತ್ತು ಕೂಡ ಶಾಶ್ವತವಾಗಿ ನಿಂತಾವ, ಇವತ್ತು ಕೂಡ ಜನರು ನೆನೆಸ್ತಾರ. ಆ ರೀತಿ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿಗಳು ದೇವರಾಜ ಅರಸರು ದಾಖಲೆಯನ್ನು ಮುರಿದಿರ್ಬೋದು, ಆದರೆ ಅವರ ಅವಧಿ ಏನಿದೆನೋ ಅವರು ದೇವರಾಜ ಅರಸರು ಮಾಡಿದಂಥ ಎಲ್ಲ ಬಡವರ ಪರವಾದಂಥ ಒಳ್ಳೆ ಕೆಲಸಗಳು, ರೈತರ ಪರವಾದಂಥ ಒಳ್ಳೆ ಕೆಲಸಗಳು, ಅವ್ರಿಗೆ ಬಡವರಿಗೆ ಬೇಕಾದಂಥ ಎಲ್ಲ ವಿಚಾರಗಳ ಬಗ್ಗೆ ದೇವರಾಜ ಅರಸ್ ನಂಬರ್ 1 ಆಗಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ನಾನು ಕೂಡ MLA ಆಗಿ ಆಯ್ಕೆ ಆಗಿದ್ದೆ. ಅವತ್ತು ಅವ್ರ ಮನೆಗೆ ಹೋಗಿ ನಾನು ಅವ್ರಿಗೆ ಮಾಲಾರ್ಪಣೆ ಮಾಡಿ ಅವ್ರಿಗೊಂದೇ ಮಾತು ಹೇಳಿದೆ, ನಾನು ಅಣ್ಣವರೇ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಾವು ಪಾಪ ನೀವು ಅವತ್ತಿದ್ದಂಥ ಸಂದರ್ಭದಲ್ಲಿ JDS ಪಾರ್ಟಿಯಿಂದ ಹೊರಗಡೆ ಬಂದಂಥ ಟೈಮಲ್ಲಿ ಅವರು JDS ಪಕ್ಷದವರು ಭಾಳಷ್ಟು ನಿಮ್ಮನ್ನ ತ್ರಾಸು ಕೊಟ್ಟಂಥ ಟೈಮಲ್ಲಿ ಕೂಡ ಅಲ್ಲಿ ವರ್ಣನಿಂದನೂ ಅವರು ಎಲ್ಲಿಂದ JDS ಪಾರ್ಟಿಯಿಂದ ಹೋಗಿ ಬೈ ಎಲೆಕ್ಷನ್ ನಿಂತಿರಲ್ಲ, ಬೈ ಎಲೆಕ್ಷನ್ ನಿಂತಿದ್ದು ವರ್ಣ. ಅವ್ರು ಶೇಷನ್ನವರು ಎಲೆಕ್ಷನ್ ಕಮಿಷನರ್ ಆಗಿದ್ದರು. ಶೇಷನ್ನವರು ಎಲೆಕ್ಷನ್ ಕಮಿಷನರ್ ಆದಂಥ ಟೈಮಲ್ಲಿ ನಮ್ಮದು ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ನಾನು ಜನಾರ್ದನ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳಾಗಿದ್ವಿ. ಅವತ್ತು ನಮ್ಮದು ಕೂಡ ಇತ್ತು, ದೇವರಾಜ ಅರಸ್ ಥರ ಸಿದ್ದರಾಮಯ್ಯರು ಕೂಡ ಆಗ್ತಾರೇನೋ, ಬಡವರಿಗೆ ಅನುಕೂಲ ಆಗುತ್ತೆ ಅನ್ನೋ ಅಂತೇಳಿ ಅವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಅವ್ರಿಗೆ ಪಾಪ ಹೋಗಿ ಮಾತಾಡಿಸಿ ನೀವು ಗೆಲ್ಲಲೇಬೇಕು, ಹಿಂದುಳಿದಂಥ ಜಾತಿಗಳಿಗೆ ನೀವೊಬ್ಬ ಇನ್ನೊಂದು ದೊಡ್ಡ ವ್ಯಕ್ತಿಯಾಗಿ ಹೆಮ್ಮರವಾಗಿ ಒಂದು ಮರದ ಥರ ಒಂದು ನೆರಳು ಕೊಡೋಂಥ ಕೆಲಸ ಆಗ್ಬೇಕಂದೇಳಿ ಜನಾರ್ದನ್ ರೆಡ್ಡಿಯವ್ರಿಗೆ ನೆನಪೈತೆಲ್ಲ ಗೊತ್ತಿಲ್ಲ ಆಗಲಿ, ನಾನು ಹೋಗಿದ್ದೆ ನೆನಪಿದೆ, ಜನಾರ್ದನ್ ರೆಡ್ಡಿ ಜೊತೆಲೂ ಕೂಡ ಹೋಗಿದ್ದು ನನಗೆ ನೆನಪಿದೆ. ಹಂಗಾಗಿ ಅವತ್ತು ಇವತ್ತು ನೋಡಿದಂಥ ಟೈಮಲ್ಲಿ ನಾನು ದೇವರಾಜ ಅರಸರನ್ನ ಅವ್ರು ಮಾಡಿದಂಥ ಒಳ್ಳೆ ಕೆಲಸನ ಮೀರಿಸ್ತಾರೇನೋ ಅಂದ್ಕೊಂಡಿದ್ದೆ. ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಮೀರ್ಸೋಕ್ಕಾಗಲಿಲ್ಲ. ದೇವರಾಜ ಅರಸರು ಆಕಾಶ, ಇವರು ಭೂಮಿ ಆಗ್ತಾರೆ, ಆಕಾಶಕ್ಕೆ ಭೂಮಿಗೆ ಹೋಲ್ಸೋಕ್ಕಾಗಲ್ಲ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಕೂಡ ಒಂದು ವಿಷಯ ಕ್ಲಾರಿಫಿಕೇಶನ್ ಕೊಡಿ, ಇಲ್ಲಂದ್ರೆ ಕನ್ಫ್ಯೂಸ್ ಆಗ್ತಾರೆ ಮೀಡಿಯಾದವರು. BJP ಪಾರ್ಟಿ ಅವತ್ತು ನಾನು ಸಸ್ಪೆಂಡ್ ಆಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬಂದು ನನ್ನ ಹತ್ರ ಮಾತಾಡಿದಾಗ ಸಪೋರ್ಟ್ ಮುಂದೆ ಒಂದಿನ ರಾಜ್ಯಕ್ಕೆ ಒಬ್ಬ ದೊಡ್ಡ ನಾಯಕನಾಗಿ ಶ್ರಾಮಲು ಕೂಡ ಬೆಳಿಬೇಕು ಅಂದರೆ ನನ್ನಂಥವ್ರನ್ನ ತುಳಿತಾ ಇದ್ದಾರೆ ಅಂತ ಹೇಳಿ ಹೇಳಿದಾಗ ಆ ಸಂದರ್ಭದಲ್ಲಿ ಅವರಿಗೆ ನಾವು ಮಾರಲ್ ಆಗಿ ಸಪೋರ್ಟ್ ಮಾಡಿರೋದು. ಹೌದು, ಅವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಅವ್ರಿಗೆ ಸಪೋರ್ಟ್ ಮಾಡೋಂಥ ಕೆಲಸ ಕೂಡ ನಾವು ಮಾಡಿದ್ವಿ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಯಾಕಂದರೆ ಅವತ್ತಿದ್ದಂಥ ಟೈಮಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಅಲ್ಲಣ್ಣ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶೇಷನ್ ಅವರು ಎಲೆಕ್ಷನ್ ಕಮಿಷನರ್ ಅವ್ರದ್ದು ಉಪಚುನಾವಣೆ ನಡೀತಾ ಅವತ್ತು ನಾವೆಲ್ಲರೂ ಕೂಡ ಅವ್ರ ವಿಚಾರಗಳನ್ನು ಇಟ್ಕೊಂಡು ನಾವು ಒಂದು ಅವ್ರಿಗೆ ಅನುಕೂಲ ಆಗ್ಬೇಕಂತೇಳಿ ಅವತ್ತು ಹೇಳಿದ್ವಿ.